ಏನಣ್ಣ ಏನಿದು? ಒಂದ್ ಚಿಕ್ಕ ಮಗು ಉಗುರ್ ಕಟ್ಬಿಟ್ಟ ಕಣ. ಚಿಕ್ಕ ಮಗು ಉಗುರ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿನಿಮಾದವ್ರು ಯಾರೂ ನನಗೆ ಮೋಸ ಮಾಡಿಲ್ಲ. ಚೂರು ಕಡಿಮೆ ಪೇಮೆಂಟ್ ಕೊಟ್ಟಿರ್ಬೋದು ಹೊರತು ಅವ್ರು ದುಡ್ಡು ಕೊಟ್ಟಿದ್ದರಿಂದ ನಮ್ಮ ಮನೆಯಲ್ಲಿ ಅಕ್ಕಿ ಬೈತಾಯಿತ್ತು, ಸ್ಟವ್ ಹತ್ಕೊಂಡಿತ್ತು. ಇಲ್ಲಾಂದರೆ ನಮ್ಮಲ್ಲಿ ಸ್ಟವ್ ಹತ್ಕೋತಾ ಇರಲಿಲ್ಲ, ಅಕ್ಕಿನೂ ಬೈತಾ ಇರಲಿಲ್ಲ. ನಿಮ್ಮ ಈ ಗುಣನೇ ಇಲ್ಲಿವರೆಗೂ ಕರ್ಕೊಂಬಂದಿರೋ ಶಕ್ತಿ ಅಂತ ಅನ್ಸುತ್ತೆ. ಎಷ್ಟೋ ಜನ ಕೋಟಿ ಕೋಟಿ ಕೊಟ್ಟಿದ್ರು ಕೂಡ ಆಪಾದನೆ ಮಾಡ್ತಾರೆ ಇಂಡಸ್ಟ್ರಿ ಬಗ್ಗೆ. ಇಲ್ಲ, ನನಗೆ ಒಬ್ಬ ನಿರ್ಮಾಪಕನು ಒಬ್ಬ ಮ್ಯಾನೇಜರೂ ಯಾರೂ ನನಗೆ ಇವತ್ತರೆಗೂ ₹1 ಮೋಸ ಮಾಡಿಲ್ಲ. ₹1 ಎದೆ ತಟ್ಟು ಹೇಳ್ಕೊತೀನಿ ನಾನು. ಯಾರೂ ನನಗೆ ಮೋಸ ಮಾಡಿಲ್ಲ. ಕಡಿಮೆ ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ, ಕಡಿಮೆ ಕೊಟ್ಟಿದ್ದಾರೆ. ಪ್ರಸನ್ನ ಇಟ್ಕೊಳ್ರಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೋ ಒಂದು ಅವಕಾಶ ಕರೆದು ನನ್ನನ್ನು ಕೊಟ್ಟು ನಮ್ಮ ಮನೆಗೆ ಒಂದು ತನ್ನ ಹಾಕೋರವರು. ಅವರು ದಣಿಗಳವರು. ಅವರು ನನ್ನನ್ನು ಕರೆದು ಪ್ರಸನ್ನ ಅವರೇ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕರೆದುಬಿಟ್ಟು ನನಗೆ ಕೊಟ್ಟಾಗ ಚೂರು ಹೆಚ್ಚು ಕಡಿಮೆ ಪೇಮೆಂಟು ನಾವು ಇಷ್ಟೇ ಬೇಕು ಅಂತ ಅವತ್ತಿನ ಕಾಲದಲ್ಲಿ ಯಾರೂ ಕೇಳೋಕೆ ಆಗ್ತಾನೂ ಇರಲಿಲ್ಲ. ಯಾಕೆಂದರೆ ಇದು ಆಲ್ರೆಡಿ 45 ಇಯರ್ಸ್ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಅವತ್ತು ಯಾರೂ ಬಾಯಿ ಬಿಟ್ಟು ಧೈರ್ಯವಾಗಿ ಪ್ರೊಡ್ಯೂಸರ್ ಹತ್ರ ಇಷ್ಟೇ ದುಡ್ಡು ಕೊಡಿ ಅಂತ ಕೇಳ್ತಾ ಇರಲಿಲ್ಲ, ಕೇಳೋಕೆ ಆಗ್ತಾನೂ ಇರಲಿಲ್ಲ. ಯಾಕೆಂದರೆ ಪ್ರೊಡಕ್ಷನ್ ಕಾಸ್ಟು ಕಡಿಮೆ ಇತ್ತು, ಪ್ರೊಡಕ್ಷನ್ಗಳು ಕಡಿಮೆ ಇತ್ತು ಅವಾಗ. ಆ ಇದರಲ್ಲಿ ನಮ್ಮನ್ನು ಕರೆದು ಎಲ್ಲ ಸಿನಿಮಾಗಳಲ್ಲೂ ಅವಕಾಶಗಳು ಕೊಡ್ತಾಯಿದ್ರು ಅಂದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಯಾವುದೋ ಜನ್ಮದ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತೀನಿ. ಆಮೇಲೆ ಕಲಾವಿದ ಆಗಿ ಹುಟ್ಟಬೇಕಾದ್ರೆ ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ ಸರ್. ಅದು ಪೂರ್ವ ಜನ್ಮದ ಸುಕೃತ ಇರಬೇಕು. ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ. ಅದು ಎಲ್ಲೋ ಒಂಚೂರು ಅಂಶ ನಮಗೆ ದೇವರು ಕರುಣಿಸಿದ್ದರಿಂದ ಇವತ್ತು ನಾನು ಒಬ್ಬ ಕಲಾವಿದನಾಗಿದ್ದೀನಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಜಂಗ್ಲಿ ಪ್ರಸನ್ನ ಅಂದರೆ ಇನ್ನೊಬ್ಬ ಹಾಸ್ಯನಟ ಅಂತ ಗೊತ್ತು. ಸರ್ ನಮಸ್ತೆ. ನಮಸ್ಕಾರ. ರಂಗಭೂಮಿ ನಮಸ್ಕಾರನೇ ಮಾಡ್ತಾ ಇದ್ದೀರಾ? ಯಾಕೆಂದರೆ ಹೇಳಿ ಸರ್. ರಂಗಭೂಮಿ ಒಂಥರ ಮನೆ ಇದ್ದ ಹಾಗೆ, ತಂದೆ ತಾಯಿಗಳಿದ್ದ ಹಾಗೆ. ಅವರು ಏನು ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಮುಖ್ಯ. ನಾವು ಹೇಗೆ ಬೆಳಿತೀವಿ, ಆಮೇಲೆ ನಾವು ಹೇಗೆ 4 ಜನದ ಜೊತೆ ನಾವು ಮಿಂಗಲ್ ಆಗ್ತೀವಿ, ಓಡಾಡ್ತೀವಿ, ಮೂಲ ಖಂಡಿತವಾಗಲು ತಂದೆ ತಾಯಿ ಅದೆಲ್ಲ ಕಲಿಯದೇ ಇದ್ದರೆ ಮೂಲವೇ ಅದೇ ಅಂತಾರೆ. ಆಮೇಲೆ ಅದರಿಂದನೇ ಮೂಲ ಅಂತ ಹೇಳೋದು. ತಂದೆ ತಾಯಿ ಹೌದು 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 ಖಂಡಿತವಾಗಲು ಅದು ಒಂದು ಸಂಸ್ಕಾರ. ಆ ಸಂಸ್ಕಾರ ಕಲಿತಾಗ ನಾವು ಬೇರೆಯವ್ರಿಗೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಹೇಳ್ಕೊಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಹೀಗಿರಬೇಕು ಹಾಗಿರಬೇಕು ಅನ್ನೋದನ್ನು. ಇಲ್ಲಾಂದರೆ ಎತ್ತೇರ್ಗಳಿತು ಕೋಣ ನೀರುಗಳಿತು ಅನ್ನೋ ಥರ ಅವ್ರವ್ರಿಗೆ ಇಷ್ಟ ಬಂದಾಗ ಅವ್ರವ್ರು ಹೋಗ್ತಾ ಇರ್ತಾರೆ. ಆದರೆ ನಮ್ಮ ಕಾಲದಲ್ಲಿ ಅದು ಆಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿ ಸ್ವಲ್ಪ ಹಿಡಿತದಲ್ಲಿ ಹೀಗಿರಬೇಕು ಹೀಗಿರಬೇಕು ಅಂತ. ನಮ್ಮ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಅವಾರ್ಡ್ ಬಂತು. ಏನು ಉದ್ದೇಶಕ್ಕೆ ಸರ್ ಅವರು ಪ್ರೈಮ್ ಮಿನಿಸ್ಟರ್? 1962 he is only got the prime minister award for throughout ಕರ್ನಾಟಕ. ಒಂದು ಲೈಫ್ ಸೇವಿಂಗ್ ಮೆಡಲ್ ಬಂತು. ಪ್ರೈಮ್ ಮಿನಿಸ್ಟರ್ ಅವಾರ್ಡ್, ಲೈಫ್ ಸೇವಿಂಗ್ ಮೆಡಲ್, ಪೊಲೀಸ್ ಮೆಡಲ್. ಅವರು ಒಬ್ಬರು ಟ್ರೈನಿಗೆ ಸಿಕ್ಕಾಕೊಳ್ಳೋ ಒಂದು ಹೆಂಗಸನ್ನ ಅವಳನ್ನ ಪಾರು ಮಾಡಿ ಇವರು ಸ್ವಲ್ಪ ತೊಂದರೆಗೀಡಾದ್ರಲ್ಲಿ ಸಿಕ್ಕಾಕೊಂಡು, ಅದರಿಂದ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಅವಾರ್ಡ್ ಕೊಟ್ಟರು. ರಿಟೈರ್ಡ್ ಲೈಫಲ್ಲಿ ಅವ್ರಿಗೆ 62, ರಿಟೈರ್ಡ್ 63, ಅವ್ರಿಗೆ ಏನೋ 63 ಏನೋ ಆಯಿತು. ಆವಾಗ ಅಲ್ಲಿವರೆಗೂ ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಾವು ಈ ಹಕ್ಕಿ ಪಿಕ್ಕರ ಥರ ಎಲ್ಲ ಊರು ಹೋಗ್ತಾ ಇದ್ವಿ. ನಮ್ಮ ತಂದೆ ಎಲ್ಲೆಲ್ಲಿ ಹೋಗ್ತಾರೆ, ನಮ್ಮ ತಂದೆ ಹಿಂದೆ ನಮ್ಮ ತಾಯಿ ಹಿಂದೆ ನಾವು, ನಮ್ಮಿಂದ ನಮ್ಮ ಅಣ್ಣ ತಮ್ಮಂದರು ಎಲ್ಲ. ಎಲ್ಲಿ ಡ್ಯೂಟಿ ಆಗಿತ್ತು ಸರ್ ನಿಮ್ಮ ತಂದೆ? ನಮ್ಮ ತಂದೆಗೆ ಅದು ಬಹುಶಃ ಬೆಂಗಳೂರೇ ಇರಬೇಕು ಏನೋ ಗೊತ್ತಿಲ್ಲ. ಅವರು ಉರ್ಗಾಮಲ್ಲೆಲ್ಲ ವರ್ಕ್ ಮಾಡಿದರು. ಅವಾಗೆಲ್ಲ ತಮಿಳ್ನಾಡಿಗಿತ್ತು ಅದು ಉರ್ಗಾಮು, ಅಲ್ಲಿ ವರ್ಕ್ ಮಾಡಿದರು. ಆಮೇಲೆ ಲಾಸ್ಟು ರಿಟೈರ್ಡ್ ಲೈಫ್ಗೆ ಬ್ಯಾಂಗ್ಳೂರಿಗೆ ಇದಾಯಿದ್ರು ಅಷ್ಟೇ. ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದ್ವಿ. ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದಮೇಲೆ ನಮ್ಮ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರೆ ಅಷ್ಟೇ ಹೊರತು ಅವರೇನೂ ಆಸ್ತಿ ಮಾಡಿರಲಿಲ್ಲ. ಆಮೇಲೆ ಮಕ್ಕಳಿಗೆ ₹1 ಸಾಲನೂ ಇಟ್ಟಿರಲಿಲ್ಲ. ವಿದ್ಯಾ ಕೊಟ್ಟಿದ್ರು. ನಮ್ಮ ಮನೆಯಲ್ಲೆಲ್ಲ ಇದ್ದಿದ್ರಲ್ಲಿ ಸ್ವಲ್ಪ ವಿದ್ಯೆಲ್ಲ ಕಲಿತರು. ಆದರೆ ಅಂದರೆ ಎಲ್ಲರೂ SLC ಮೇಲೆ ಯಾರೂ ಹೋಗಲಿಲ್ಲ, ಕತ್ತಿಡೋದು ನೂಕಿದ್ರು ಮುಂದಕ್ಕೆ ಹೋಗಲಿಲ್ಲ ಯಾರೂ. ಯಾಕಂದರೆ ಸಿಕ್ಕಾಪಟ್ಟೆ ಬುದ್ಧಿವಂತರಾಗ್ಬಿಟ್ರು ಮಕ್ಕಳು. ನಾನೊಬ್ಬನೇ ಅದರಲ್ಲಿ 7ನೇ ಕ್ಲಾಸು 3 ಸತಿ ಫೇಲ್ ಆದ. 7ನೇ ಕ್ಲಾಸ್ನೇ 3 ಸಲ. ಯಾಕೆಂದರೆ
ಅದು ಏನು ಕನ್ನಡದಲ್ಲೇ ಫೇಲು. ಕನ್ನಡದಲ್ಲೇ ಫೇಲ್. PUC ಮಾಡಿದೆ ಕಷ್ಟಪಟ್ಟು, ಈವ್ನಿಂಗ್ ಕಾಲೇಜಲ್ಲಿ ಓದಿದೆ, ಆಚಾರ್ಯ ಪರಿಸರದಲ್ಲಿ, ಅಲ್ಲೂ PUCನಲ್ಲಿ ಕನ್ನಡ ಫೇಲು. ಆಮೇಲೆ ಇನ್ನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಡಿಪ್ಲೊಮೊ ಸೇರ್ಕೋಬೇಕು ಅಂದೆ, ಡಿಪ್ಲೊಮೊಗೆ ಸೇರಿಕೊಂಡು ಅದೊಂದು 2 years ಮಾಡಿದೆ. 3 ವರ್ಷದನ್ನು 2 ವರ್ಷಕ್ಕೆ ಮಾಡಿಬಿಟ್ಟು ಬಿಟ್ಟೆ. ಬಿಟ್ಟ ಮೇಲೆ ಏನು ಮಾಡಬೇಕು ಅನ್ನೋದು ನನಗೂ ಅರ್ಥ ಇಲ್ಲ. ಕೆಲಸ ಹುಡುಕ್ದೆ, ವಿಶ್ವೇಶ್ವರ ಮ್ಯೂಸಿಯಮಲ್ಲಿ ಹೋದೆ, ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾಯಿದ್ದೆ, ಬಿಲ್ಡಿಂಗ್ ಕಟ್ಬೇಕಾದ್ರೆ ಹಿಂದ್ಗಡೆ ಎಲ್ಲ. ಆಗ 3 ರೂಪಾಯಿ ಕೂಲಿ ನನಗೆ. ಹೌದು, ದಿನ. ನಮ್ಮ ತಾಯಿ ಅನ್ನ ಕಟ್ಕೊಡೋರು ಕ್ಯಾರಿಯರಲ್ಲಿ, ಸೈಕಲಲ್ಲಿ ಹೋಗ್ತಾಯಿದ್ದೆ. ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆ ಹಳಸೋಗಿರೋದು ಅದು, ಅದನ್ನೇ ತಿಂತಾಯಿದ್ದೆ ನಾನು. ಹೀಗೆ ಆದಮೇಲೆ ಸ್ವಲ್ಪ ನಾಟಕದ ಗೀಳು ಜಾಸ್ತಿ ಇತ್ತು. ಅದಕ್ಕಿಂತ ಮೊದಲು ಅರಸೀಕೆರೆಯಲ್ಲಿ ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ. ಓದಬೇಕಾದ್ರೆ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಸ್ಕೂಲಲ್ಲಿ ನಮ್ಮ ಅಣ್ಣ ಅಕ್ಕ ನಾಟಕಗಳು ಮಾಡೋರು. ಇದು ಯೂನಿಯನ್ ಡೇಗೆ ಇದಕ್ಕೆ ನಾನು ಅದನ್ನು ನೋಡ್ತಾ ಇದ್ದೆ, ಭಾಳ ಖುಷಿ ಆಗೋದು. ನೀವು ಎಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಗೆ 7 ಜನ ಮಕ್ಕಳು, ಅದು 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು, ನಾನು ನಮ್ಮ ಅಣ್ಣ ಇಬ್ಬರು. ಅವರೆಲ್ಲ ಏನು ಮಾಡ್ತಿದ್ದಾರೆ ಈಗ? ಸರಿ, ನಮ್ಮ ಅಕ್ಕಂದರು ಎಲ್ಲರೂ ಮೈಸೂರಲ್ಲಿ 1 ಜನ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ಅಲ್ಲಿ ಇಲ್ಲಿದ್ದಾರೆ. ನನ್ನ ಅಣ್ಣ ಬಂದು IT-ನಲ್ಲಿ ಕೆಲಸ ಮಾಡ್ತಾಯಿದ್ದ, ಅವನು ರಂಗಭೂಮಿ ನಟನೆ. ಆಮೇಲೆ ಮದುವೆ ಆದಮೇಲೆ ಚಟುವಟಿಕೆಗಳನ್ನು ಬಿಟ್ಟ ಅವನು. ಅವನೇನೋ ರಂಗಭೂಮಿ ನಟ ಕಂಟಿನ್ಯೂ ಮಾಡಲಿಲ್ಲ ಅವನು. ಆದರೆ ನಾನು ಕಂಟಿನ್ಯೂ ಮಾಡಿದೆ. ಅರಸೀಕೆರೆಯಲ್ಲಿ ಮಾಡಬೇಕಾದ್ರೆ ಒಂದು ಟಿಂಗ್ ಮಾಮ ಅಂತ ಬರ್ತಾಯಿದ್ರು ಮೊದಲು, ಕೊಂಡು ಮಾಮ ಅನ್ನೋರು. ಅವನು ಒಬ್ಬ ಬಂದ. ಅವನಿಂದ ನಾನು ಅರಸೀಕೆರೆಯಲ್ಲಿ ಸಾಕಷ್ಟು ರೋಡುಗಳು ಸೂತಿದೆ. ಏನು ಕಾರಣಕ್ಕೆ? ಅವನು ಏನು ಮಾತಾಡ್ತಾನೆ, ಹೇಗೆ ಮಾತಾಡ್ತಾನೆ, ಅವನು ಹಾವಭಾವ ಏನು, ಅವನ ನಡಿಗೆ ಏನು, ಕ್ಯೂರಿಯಾಸಿಟಿ. ಹಾಂ, ಸರಿ, ಅದನ್ನೆಲ್ಲ ನೋಡಿಕೊಂಡು ಬಂದು ಮನೆಯಲ್ಲಿ ಒಂದು ತೆಂಗಿನ ಚಿಪ್ ತೊಗೊಂಡು, ಆ ಚಿಪ್ಗೆ ಒಂದು ಕಡ್ಡಿ ಸಿಕ್ಕಿಸಿ ಎಲ್ಲ ಇದು ಮಾಡಿ ಅದನ್ನು ಕೊಂಡು ಮಾಮ ಹೇಗೆ ಹಿಡ್ಕೊತಾ ಇದ್ದ ಹಾಗೆ ಹಿಡ್ಕೊಂಡು ಒಂದು ಸ್ಕೂಲ್ನಲ್ಲಿ ಒಂದು ಮನೋ ಆ್ಯಕ್ಟಿಂಗ್ ಮಾಡಿದೆ. ಅದೇ ಅಲ್ಲಿ ಅವಾಗ ಅವನೇನು ಹೇಳ್ತಾ ಇದ್ದಾನೆ, ಆ ರಂಗನಾಥುಡು, ಮಂಗನಾಥುಡು, ಕೆಂಚುನಾಥುಡು, ಭೂತನಾಥುಡು, ತಬಲ್ನಾಥುಡು, ಮಸ್ತಾನಣ್ಣ, ನಿಮ್ಮ ಜಗಲಿಯ ಮ್ಯಾಲೆ ಒಂದು ನಾಗರ ರೆಡೆಯ ಸರ್ಪವದುಂಟು, ನಿಜವಾದರೆ ನಿಜವೆನಿ ಸ್ವಾಮಿ, ನಿಜವಾದರೆ ನಿಜ, ಸುಳ್ಳಾದರೂ ಸುಳ್ಳು ಅಂತ ನಿಮಗೆ ಅಲ್ಲೇ ಹೇಳಿಸೋನು ಅವನು. ಇದನ್ನು ನೋಡಿ ನಾನು ಸ್ಕೂಲಲ್ಲಿ ಮಾಡಿದಾಗ ನನಗೆ ಅವತ್ತಿನ ಕಾಲದಲ್ಲಿ ಎಲ್ಲರಿಗೂ ಸ್ಕೂಲಲ್ಲಿ ಪ್ರೈಸ್ ಏನು ಕೊಡ್ತಾಯಿದ್ರು ಅಂದರೆ, ಇವತ್ತೇನೋ ಮೆಡಲ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ. ನಮ್ಮ ಕಾಲದಲ್ಲಿ ಸೋಪ್ ಬಾಕ್ಸ್ ಕೊಡೋರು. ಸೋಪ್ ಬಾಕ್ಸ್. ಸರಿ, ಆ ಸೋಪ್ ಬಾಕ್ಸ್ನ ತೊಗೊಂಬಂದು ಎಲ್ಲಿ ನಮ್ಮ ಅಕ್ಕ ಅಣ್ಣಂದರು ಯಾರು ಕಿತ್ಕೊಂಡ್ಬಿಡ್ತಾರೋ ಅಂತ ಅದರಲ್ಲಿ ಬಳಪ ಗಿಳಪ ಎಲ್ಲ ಹಾಕ್ಕೊಂಡು ಮುಚ್ಚಿಟ್ಕೊತಾ ಇದ್ದೆ ನಾನು. ಹೌದು. ಅಲ್ಲಿಂದ ಆಯಿತು, ನಮ್ಮ ತಂದೆಗೆ ಅರಸೀಕೆರೆಯಲ್ಲಿ ರಿಟೈರ್ಡ್ ಆಯಿತು. ರಿಟೈರ್ಡ್ ಆಮೇಲೆ ಬೆಂಗಳೂರಿಗೆ ಬಂದ್ವಿ. ನಮ್ಮ ಜೀವನಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ ನಮ್ಮ ತಂದೆಗೂ. ಯಾಕಂದರೆ ಆಸ್ತಿ ಮಾಡಿಲ್ಲ, ಏನೂ ಇಲ್ಲ. ಪೆನ್ಷನ್ ಬರೋದು ಒಂದು 8-10 ತಿಂಗಳಾಗೋಯ್ತು, ಬರಲೇ ಇಲ್ಲ ಸರ್ಕಾರದಿಂದ. ಆಗ ನಮ್ಮ ತಂದೆ ಚಿಕ್ಕಪೇಟೆನಲ್ಲಿ ಒಂದು ಬಟ್ಟೆ ಅಂಗಡಿನಲ್ಲಿ ಬಟ್ಟೆ ಸುತ್ತೋದಕ್ಕೆ ಹೋದರು. ನೋಡಿ, ಈ ಥರ ನಮ್ಮ ಜೀವನ ಕಷ್ಟದಲ್ಲೇ ಹೋಯ್ತಲ್ಲ. ಇವತ್ತು ಬಿಡಿ ಚೆನ್ನಾಗಿದ್ವಿ. ಸರಿ, ನಮ್ಮ ತಂದೆ 8 ಜನ ಸಾಕಿದ್ರು ಅವತ್ತು. ಇವತ್ತು ಈ ಲೆವೆಲಲ್ಲಿ ಕೂತ್ಕೊಂಡಿದ್ದೀನಿ. ಅದಾದಮೇಲೆ ಬೆಂಗಳೂರು ಬಂದು ನಾಟಕಗಳು ನೋಡ್ತಾ ಇದ್ದೆ. ನ್ಯಾಷನಲ್ ಕಾಲೇಜಲ್ಲಿ ಒಂದು ಸತಿ ನಾಟಕ ಪ್ರಾಕ್ಟೀಸ್ ನಡೀತಾ ಇತ್ತು. ಅಲ್ಲಿ ರಮೇಶ್ ಭಟ್ಟು, ಗೋಡೆ ಲಕ್ಷ್ಮೀನಾರಾಯಣ, ಶ್ರೀನಿವಾಸ ಮೂರ್ತಿ, ಲೋಕನಾಥ್, ಭಾರ್ಗವಿ ನಾರಾಯಣ, ಮತ್ತು ನಮ್ಮ ಕೊಂಡಜ್ಜಿ ಬಸಪ್ಪ MP ಇದ್ರಲ್ಲ, ಅವ್ರ ಮಗ ರಾಜಶೇಖರ್ ಅಂತ, ಮುಕ್ತಿ ಅಂತ ಒಂದು ಸಿನಿಮಾ ಬಂತು. ಕನ್ನಡ ಸಿನಿಮಾ ಫಸ್ಟು ರಷ್ಯಾಗೆ ಹೋಗಿದ್ದು ಅದೇ. ಆ ಹೀರೋ ಎಲ್ಲರೂ ನಾಟಕಗಳು ಮಾಡ್ತಾಯಿದ್ರು. ನಾನು ಡೈಲಿ ಸೈಕಲ್ ನಿಲ್ಲಿಸ್ಬಿಟ್ಟು, ಅವತ್ತು ನನಗೆ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇರಲಿಲ್ಲ. HL ಪ್ಯಾಂಟು ನಮ್ಮ ಬಾವಂದು ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಹೋಗೋದೆ, ಹರ್ಕುಲ್ ಶರ್ಟು. ದಿನ ನೋಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಂದು ಸತಿ NSDಯಿಂದ ಪ್ರಸನ್ನ ಬಂದಿದ್ದರು, ಡೈರೆಕ್ಟ್ರು. ಅವರು ನನ್ನನ್ನು ಕರೆದ್ಬಿಟ್ಟು, ಏನು ಡೈಲಿ ಬಂದು ನೋಡ್ತಾ ಇದೆಯಲ್ಲ, ನಾಟಕ ಮಾಡ್ತೀಯಾ ಅಂತ ಕೇಳಿದ್ರು. ಸರ್ ಮಾಡ್ತೀನಿ ಸರ್ ಅಂತ. ನಿಮ್ಮ ಮನೇಲೇನು ಬೈಯೋದಿಲ್ವಾ? ಇಲ್ಲ, ಬೈಯಲ್ಲ. ಸರಿ,
ನಾಟಕಕ್ಕೆ ಸೇರಿಸ್ಕೊಂಡ್ರು. ಆವಾಗ ಮೊದಲನೇ ನನಗೆ ಕೊಟ್ಟಿದ್ದೇನೆ ಸುಂದರ್ರಾಜು ಎಲ್ಲರೂ ಇದ್ದರು. ಅವತ್ತು ಪರಾಕ್ ಹೇಳೋದಕ್ಕೆ ಗ್ಯಾಂಗಿಗೆ ಸೇರಿಸಿದ್ರು. ಹಾಂ, ಆಗ ಶ್ರೀನಿವಾಸ ಮೂರ್ತಿ ಇದ್ದರು. ಇದು ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರ ಚಿತ್ತ ಮತ್ತರ್ಭ ಷಂಡಕಂಡ ಊರುದಂಡ ದೂರ್ದಂಡ ಬಾಹುದಂಡ ದ್ವಿದಂಡ ಹಿರಿಯ ಪ್ರಖಂಡ ಬಿರುತಂಡ ಎಂಬ ಬಿರುತನೆಂಬರ ಗಂಡ ಸುಗುಣ ಗಂಭೀರ ರಾಜಾದಿರಾಜ ಮೈಸೂರು ರತ್ನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಕೃಷ್ಣ ರಾಜೇಂದ್ರ ಒಡೆಯ ಜಯ ಜಯ ಮಹದೇವನ್. ಆಗ ಶ್ರೀನಿವಾಸ ಮೂರ್ತಿ ಬರ್ತಾಯಿದ್ರು. ನನ್ನ ಪ್ರಜೆಗಳೇ, ಸಭಾಸದರೇ, ಈ ಸಭೆಯ ಮುಂದೆ ನಿಂತಿರುವ ಚೆನ್ನ ಮತ್ತು ರಂಗ ಇಬ್ಬರು ಅಪರಾಧಿಗಳನ್ನು ಕೊಂದಿದ್ದಾರೆ. ಅವರ ತಪ್ಪು ಏನೇ ಇರಲಿ, ಯಾಕೆಂದರೆ ದಳವಾಯಿಗಳನ್ನು ಕೊಂದಿರ್ತಾರೆ. ದಳವಾಯಿ ಯಾರು? ಲೋಕನಾಥ್. ಅವರು ಕತ್ತನ್ನು ಕಟ್ ಮಾಡಿರ್ತಾರೆ. ವಿಗಡ ವಿಕ್ರಮರಾಯಂದು ನಾಟಕ ಅದು. ಅದರಲ್ಲಿ ಮಾಡಿದೆ, ಹಾಗೆ ಮಾಡಿದೆ. ಒಂದೆರಡು ಮೂರು ಶೋ ಆದಮೇಲೆ ಸ್ವಲ್ಪ ಬಡ್ತಿ ಸಿಕ್ತು. ಏನು ಅಂತ ಹೇಳಿದ್ರೆ ಹಾಡೋದಕ್ಕೆ. ಅದೇ ಮೈಸೂರು ರಾಜ್ಯದ ದೊರೆ ರಾಣಧೀರ ನಾಯಕನೇ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ಹಿಂದೆ 200 ದಂಡು ಮುಂದೆ ಈ ಥರ ಹೀಗೆ ಬೆಳ್ಕೊಂಬಂತು. ಆಮೇಲೆ ವೇಮಗಲ್ ಜಗನ್ನಾಥ ನಾಟಕಗಳನ್ನು ಮಾಡ್ತಾಯಿದ್ದೆ ನಾನು. ಇರಾಜ್ ಸೈಕಿ, ಪಡ್ಡೆ ಹುಡುಗರು, ಈ ಥರ. ಅದಾದಮೇಲೆ ಅಭಿನಯ ತರಂಗಕ್ಕೆ ಸೇರಿಕೊಂಡೆ. ಅಭಿನಯ ರಂಗದಲ್ಲಿ ನಾಟಕಗಳನ್ನು ಮಾಡಿದೆ. ಅಭಿನಯ ತರಂಗದಲ್ಲಿ ನಾನು ಫ್ರೀ ಆ್ಯಂಡ್ ಎಕ್ಸೈಸು ತೊಗೊಂಡೆ. ಆವಾಗ ಅಭಿನಯ ತರಂಗ ಇನ್ಸ್ಟಿಟ್ಯೂಟ್ ಸಂಡೇ ಆಫ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಹೊಸದಾಗಿ ಶುರುವಾಗಿತ್ತು. ಅಶೋಕ್ ಬಾದರ್ದಿನಿ ಪ್ರಿನ್ಸಿಪಲ್ ಆಗಿದ್ದರು. ಡಾಕ್ಟರ್ ವಿಜಯ, ಆಮೇಲೆ ಎಸ್ ಮೂರ್ತಿ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಫ್ರೀ ಆ್ಯಂಡ್ ಎಕ್ಸೈಸ್ ತೊಗೊಳ್ತಾ ಇದ್ದೆ. ಹೀಗೆ ಜರ್ನಿ ನಡ್ಕೊಂಡು ಹೋಯಿತು. ಎಲ್ಲ ಆಯಿತು. ಒಂದು ಸತಿಯಲ್ಲಿ ಪುಟ್ಟಣ್ಣವ್ರ ಪರಿಚಯ ಆದರು. ಪುಟ್ಟಣ್ಣವ್ರ ಪರಿಚಯ ಆಗ್ಬಿಟ್ಟು ನಾನು ಸ್ವಲ್ಪ ಗುಂಡು ಚೆನ್ನಾಗಿದ್ದೆ ಅವಾಗ. ಇವಾಗ ಒಂಥರ ಒಣಕೊಂಡಿರಲಿಲ್ಲ ಅವಾಗ. ಎಲ್ಲಿ ಸರ್ ಅವ್ರ ಪರಿಚಯ ಆಗಿದ್ದು? ಪುಟ್ಟಣ್ಣವರು ಅಭಿನಯ ತರಂಗದಲ್ಲಿ. ಅವರು ಅಭಿನಯ ತರಂಗಕ್ಕೆ ಬಂದಿದ್ದರು. ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನನ್ನ ನೋಡ್ಬಿಟ್ಟೆ, ಮನೆಗೆ ಬರ ಒಂದು ಸತಿ ಅಂದರು. ಏನು ಅದೃಷ್ಟ ಸರ್. ನನಗೆ ಭಾಳ ಖುಷಿಯಾಗೋತು. ಇನ್ನೇ ನನ್ನ ಹೀರೋ ಮಾಡಿಬಿಡ್ತಾರೆ, ಹಾಗೇ ಹೋಯ್ತು ಅಂತಿದ್ದೆ. ಕೇಳ್ತಾ ಒಂದು 5-6 ಫೋಟೋ ತಗೊಂಡು ಸೀದಾ ಹೋಗ್ಬಿಟ್ಟೆ ಅವ್ರ ಮನೆಗೆ. ಹೋದೆ, ಬೆಳಗ್ಗೆ ಅವ್ರ ಮನೆಗೆ ಹೋದೆ. ನಮಸ್ಕಾರ ಸರ್ ಅಂದೆ. ಓ ನಮಸ್ಕಾರ ಕಣ, ಬರ ಕೂತ್ಕೊಳ್ಳ ಅಂದರು. ಕೂತ್ಕೊಂಡೆ. ಸರ್ ಫೋಟೋ ಅಂದೆ. ಏಯ್ ನಿನಗೆ ಯಾವ ಬೋಳಿ ಮಗ ನಿನಗೆ ಫೋಟೋ ತೊಗೊಂಬ ಅಂದ. ನಾನು ನಮ್ಮ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗು ಅಂದೆ. ನಾನು ನಿನ್ನ ಹೀರೋ ಮಾಡ್ತೀನಿ ಅಂತ. ನನಗೆ ಮಕ ಒಂಥರ ಫೆಚ್ಚ ಆಯಿತು. ಆದರೂ ಏನು ಮಾಡೋಕ್ಕಾಗಲಿಲ್ಲ. ಆಸೆ ಅನ್ನೋದಿತ್ತಲ್ಲ. ಸರಿ, ಅವತ್ತಿಂದ ಅವ್ರ ಮನೆಗೆ ಸ್ವಲ್ಪ ಒಡನಾಟ ಇತ್ತು. ನಾನು ಹೋಗೋದು ಬರೋದು ಮಾಡ್ತಾಯಿದ್ದೆ. ಒಂದು ಫೈನ್ ಡೇ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ವೈಟ್ ಟೀ ಶರ್ಟು, ವೈಟ್ ಚಡ್ಡಿ ಹಾಕ್ಕೊಂಡಿದ್ರು, ಹಣೆಗೆ ದೊಡ್ಡದಾಗಿ ಕುಂಕುಮ ಇಟ್ಟಿದ್ರು, ಎಣ್ಣೆ ಹಚ್ಕೊಂಡಿದ್ರು. ಬೆಳಿಗ್ಗೆ ಹೋದ ತಕ್ಷಣ ಬಂದು ಬರಾಯಲಿ ನಾಡಿದ್ದು ಶೂಟಿಂಗು ಸೂಪ ದಾಂಡೇಲಿ ಕಾಳಿಗುಡಿನಲ್ಲಿ 45 ದಿವಸ ಬರಬೇಕು. ಏನಾದರೂ ಕ್ಯಾರೆಕ್ಟ್ರ್ ಏನು ಅಂತ ಕೇಳಿದ್ರೆ ಎಗರ್ಸಿ ಎದೆಗೆ ಒದ್ದು ಬಿಡ್ತೀನಿ ಅಂದರು. ಇಲ್ಲ ಸರ್, ಆಯಿತು ಸರ್, ಬರ್ತೀನಿ ಸರ್. ಸರಿ ಹೋದೆ. ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಯಿದ್ದೆ, ಎಲೆಕ್ಟ್ರಿಕ್ ಕೆಲಸ ಅದು ಇದು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಮದುವೆ ಆಗಿತ್ತು. ನನ್ನ ಹೆಂಡತಿ ಇಲ್ಲು, ನನ್ನ ದೊಡ್ಡ ಮಗ, ಚಿಕ್ಕ ಮಗು. 45 ದಿವಸ ಹೋಗ್ಬಿಟ್ಟೆ. ಹೋದೆ. ಅಲ್ಲಿ ಒಂದು ಮೇಸ್ತ್ರಿ ಮುನಿಯಪ್ಪ ಅಂತ ಒಂದು ಕ್ಯಾರೆಕ್ಟ್ರ್ ಕೊಟ್ಟರು. ಕ್ಯಾರೆಕ್ಟ್ರ್ ಮಾಡಿದೆ. ಅಲ್ಲಿಂದ ಮತ್ತೆ ಪುಟ್ಟಣ್ಣವ್ರ ಪಿಕ್ಚರ್ ಮಾಡಿದ್ಮೇಲೆ ನಾನು ಎಲ್ಲೂ ತಿರುಗಿ ನೋಡಲಿಲ್ಲ. ಕಂಟಿನ್ಯೂಸ್ ಸಿನಿಮಾಗಳು ಶುರುವಾಯಿತು. ಆ ಸಿನಿಮಾ ಅಲ್ಲಿಂದ ನನ್ನನ್ನು ತಳ್ಕೊಂಬಂದಿದ್ದು ಯುವರತ್ನವರೆಗೂ ತಂದು ನಿಲ್ಲಿಸ್ತು ನನ್ನ. ಕೊನೆ ಅಂತ್ಯ ಎರಡು ಕೂಡ ಅಮೂಲ್ಯವಾದದ್ದು. ಹೌದು, ಯುವರತ್ನ ಅಂತ. ಇದ್ರ ಮಧ್ಯದಲ್ಲಿ ನಾನು ಹಿಂದಿ ಮಾಡಿದೆ. ಧರ್ಮೇಂದ್ರ ಮಗ, ರಾಜೇಶ್ ಖನ್ನನ್ ಮಗಳ ಜೊತೆ. ಬರ್ಸಾದ್, ರಾಜ್ಕುಮಾರ್ ಸಂತೋಷಿ ಡೈರೆಕ್ಟ್ರು. ಘಾಯಲ್ ಎಲ್ಲ ಸೂಪರ್ ಹಿಟ್ ಡೈರೆಕ್ಟ್ರು. ಸರ್, ಅದು ಅವಕಾಶ ಸಿಕ್ಕಿದ್ದಲ್ಲ. ಅವಕಾಶ ನನ್ನನ್ನು ಇವತ್ತಿಗೂ ನಾನು ಯಾರನ್ನೂ ಅವಕಾಶ ಕೇಳಿದವನಲ್ಲ. ಅವಕಾಶ ಹುಡ್ಕೊಂಬರ್ತಾ ಇದ್ದಿದ್ದು. ನಾನು ಇದೇ ಕಾನಿಷ್ಕಾ ಹೋಟ್ಲಲ್ಲಿ ಗಾಂಧಿನಗರದಲ್ಲಿ ಒಂದು ದಿವಸ ನಿಂತ್ಕೊಂಡು ಹೊರಗಡೆ ಸಿಗರೇಟ್ ಸೇತಾ ನಿಂತಿದ್ದೆ. ಅಲ್ಲಿ ಸಂತೋಷ್ ಅಂತ ಒಂದು ಚಿಕ್ಕ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದ ಬಾಗಿಲಲ್ಲಿ. ಆವಾಗ ಅಲ್ಲಿ ಒಂದು ಕಾರ್ ಬಂದು ನಿಂತು ಸರ್ಕ್ ಅಂತ. ಈಗ ನಾವು ಒಬ್ಬ ಒಳ್ಳೆ ಕಲರು ಬಾಂಬೆ ಸ್ಟೈಲಲ್ಲಿ ಇದ್ದವನು ಬಂದ.
ಬಂದವನು ಅವನು ನೋಡಿದ್ರೆ ಕನ್ನಡದವರು ಅಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು. ಅವ್ರು ಬಂದರು, ಯು ಆರ್ ಮಿಸ್ಟರ್ ಜಂಗ್ಲಿ ಪ್ರಸನ್ನ ಅಂದರು. ಐ ಸೆಡ್ ಓಕೆ, ಹೌದು, ಮೈ ಡೈರೆಕ್ಟರ್ ಈಸ್ ಇಂಟ್ರೆಸ್ಟೆಡ್ ಟು ಸಿ ಯು. ನನ್ನ ಡೈರೆಕ್ಟ್ರು ನಿಮ್ಮನ್ನು ನೋಡಬೇಕು. ನಿನ್ನ ಡೈರೆಕ್ಟ್ರ್ ಯಾರಯ್ಯ ಅಂದೆ. ನನಗೆ ಗೊತ್ತಿಲ್ಲ ಏನು. ಯಾರು? ರಾಜ್ಕುಮಾರ್ ಸಂತೋಷಿ, ಈಸ್ ಡನ್ ಗೋಯಲ್ ಎವ್ರಿಥಿಂಗ್, ಈಸ್ ಎ ವೆರಿ ಗುಡ್ ಡೈರೆಕ್ಟರ್, ಹಾಗೆ ಹೀಗೆ ಅಂದರು. ಸರಿ, ನನಗೆ ಸ್ವಲ್ಪ ಕೊಬ್ಬು ಇತ್ತು ಅಂದ್ಕೊಳ್ಳಿ, ಯಾಕಿಲ್ಲ ಅಂತ ಹೇಳ್ಬೇಕು. ನಾನು ಹೇಳಿದೆ, ನಿಮ್ಮ ಡೈರೆಕ್ಟ್ರ್ ನಾನು ನೋಡೋದಿದ್ರೆ ಅವರೇ ಬರಲಿ ಬೇಕಾದ್ರೆ, ನಾನು ಬರೋಲ್ಲ ಅವಾಗ ಅಂದೆ. ಹೊಟ್ಟೋದ್ರು ಕಾರ್ ತೊಗೊಂಡು. ಇನ್ನೂ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಂತು ಕಾರು. ಅಷ್ಟೊತ್ತಿಗೆ ಆಗಲೇ ನನಗೆ ನನ್ನ ಜೊತೆ ನನ್ನ ಸ್ನೇಹಿತ ಮಿಮಿಕ್ರಿ ರಾಜ್ಗೋಪಾಲ್ ಅಂತ, ಅವನು ನಾನು ಸೇಮ್ ಸಿಗರೇಟ್ಸ್ ಎತ್ತಾ ನಿಂತಿದ್ದೀವಿ. ಬಂದರು, ಸರ್ ಮೈ ಡೈರೆಕ್ಟರ್ ಇಸ್ ಇಂಟ್ರೆಸ್ಟೆಡ್ ಟು ಸಿ ಯು, ಪ್ಲೀಸ್ ಕಮ್ ಅಂದರು. ನಾನು ಹೇಳಿದೆ, ನಾನೇ ಜಂಗ್ಲಿ ಪ್ರಸನ್ನ ಅಂತ ನಿನಗೆ ಹೇಗೆ ಗೊತ್ತು? ಆಗ ಒಂದು ತರಂಗದಲ್ಲಿ ಒಂದು ಆರ್ಟಿಕಲ್ ಬರೀತು, ಬೋಡು ತಲೆಯ ನಾಯಕರು ಅಂತ. ಆವಾಗ ನಾನು ಸಂಕಟ ಬಂದಾಗ ವೆಂಕಟರಮಣ ಅಂತ ಒಂದು ಸಿನಿಮಾಗೆ ಸಾಕಿದ ಗಿಣಿಗೆ ನಾನು ತಲೆ ಬೋಳಿಸ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ದೆ. ಆ ಪಿಕ್ಚರ್ ಕಂಪ್ಲೀಟ್ ಆಗದೆ ಎಳೆದು ಏನಾಯಿತು, 4-5 ವರ್ಷ ನಾನು ತಲೆ ಬೋಳಿಸ್ಕೊಳ್ಳೋ ಲೆವೆಲಿಗೆ ಬಂದೆ. ಲಾಸ್ಟಲ್ಲಿ ಹೇಗೆ ಅಂದರೆ ಕಟಿಂಗ್ ಶಾಪ್ಗೆ ಹೋಗೋದಕ್ಕೆ ಆಗದೇ ನಾನೇ ತಲೆ ಬೋಳಿಸ್ಕೊಳ್ಳೋಕೆ ಶುರು ಮಾಡಿದೆ. ಆ ಪರಿಸ್ಥಿತಿ ಬಂತು. ಸರಿ, ಆಮೇಲೆ ಅದರಲ್ಲಿ ಆರ್ಟಿಕಲಲ್ಲಿ ತೋರಿಸಿದ್ರು, ಫೋಟೋ ತೋರಿಸಿದ್ರು. ಅದರಲ್ಲಿ ಸಿಹಿ ಕೈ ಚಂದ್ರು, ನಾನು ಮತ್ತು ಲಂಬು ನಾಗೇಶ್ 3 ಜನದ್ದು ಫೋಟೋ ಇತ್ತು. ಆಮೇಲೆ ನಾನು ರಾಜ್ಕುಮಾರ್ ಸಂತೋಷ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಇದು ಸನ್ವಾಲಿ ಕ್ಲಬ್ಬಲ್ಲಿ ಶೂಟಿಂಗು. ಸರಿ ಬನ್ನಿ ಅಂದರು. ಹೋಗ್ಬೋದು, ವಾಪಸ್ ಬರೋದು ಹೇಗೆ? ಬಸ್ ಚಾರ್ಜಿಗೂ ದುಡ್ಡಿಲ್ಲ. ಸಂತೋಷನ ಹತ್ರ ಹೋದೆ, ಅಂಗಡಿಯವ್ರ ಹತ್ರ, ಸಂತೋಷ ಹಿಂದಿ ಪಿಕ್ಚರ್ ಬಂದುಬಿಟ್ಟಿದೆ ಕಣೋ, ಒಂದು 10 ರೂಪಾಯಿ ಕೊಡೋ, 10 ರೂಪಾಯಿ ಕೊಡೋ, 20 ರೂಪಾಯಿ ಕೊಡೋ ಅಂತ. ಅವನ ಹತ್ರನೇ ಅರ್ಧ ಪ್ಯಾಕ್ ಸಿಗರೇಟು ತೊಗೊಂಡೆ ಸಾಲ ಯಾಕೆಂದರೆ ಪ್ರಿಕಾಷನರಿ ಮೆಜರ್ಸ್ ಇದು. ಯಾಕೆಂದರೆ ನಾನು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಆಯಿತು ಡೈರೆಕ್ಟ್ರ್ ನೋಡಿದ್ರು ಹೋಗ್ರಿ ಅಂದ್ರೆ ಎಲ್ಲಿಂದ ಬರಲಿ, ನಾನು ಹೆಂಗೆ ನಡ್ಕೊಂಬರಲಿ? ಗಾಡಿ ಇಲ್ಲ, ಬಡತನ. ಸರಿ ಹೋದೆ, ಅಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ದೆ. ಒಂದು ಕುಡ್ಕುನ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಬೇಕಾಯಿತು. ಆ್ಯಕ್ಟ್ ಮಾಡಿದೆ. ಭಾಳ ಖುಷಿಪಟ್ಟರು ಅವರು. ಪ್ಲೀಸ್ ತುಂಬ ಚೆನ್ನಾಗಿ ಭಾಳ ಖುಷಿಪಟ್ಟರು. ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು. ಟ್ವಿಂಕಲ್ ಕಾಂಬಿನೇಷನ್ ಮಾಡಿದೆ, ರಾಜೇಶ್ ಖನ್ನನ್ ಮಗಳ ಕಾಂಬಿನೇಷನ್ನು ಮಾಡಿದೆ. ಈ ಥರ ಅದಾದಮೇಲೆ ತೆಲುಗು ಮಸಾಲ ಮಾಡಿದೆ, ವೆಂಕಟೇಶ್ ಕಾಂಬಿನೇಷನ್ನು. ಎಲ್ಲ ಬಂದಿದ್ದೆಲ್ಲ ಅವಕಾಶಗಳೆಲ್ಲ ನನಗೆ, ನಾನು ಯಾರನ್ನೂ ಕೇಳಿದವನಲ್ಲ ಸರ್, ಅದಾಗದೇ ಅವಕಾಶಗಳು ಬರ್ತಾಯಿದ್ದಿದ್ದು. ಈಗಲೂ ನನಗೆ ಅವಕಾಶಗಳು ಬರ್ತಾಯಿದೆ, ಆದರೆ ನಾನೇ ಆ್ಯಕ್ಟ್ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಂದರೆ ಆ ಜೋಶ್ ಇಲ್ಲ ನನ್ನ ಹತ್ರ, ಈಗ ಆ ಶಕ್ತಿ ಇಲ್ಲ ನನ್ನ ಹತ್ರ. ಆಮೇಲೆ ನನ್ನ ಹೆಲ್ತು ಪ್ರೊವೈಡ್ ಮಾಡ್ತಾಯಿಲ್ಲ, ಇವತ್ತು ಪ್ರೊವೈಡ್ ಮಾಡ್ತಾಯಿಲ್ಲ. ಏನೋ ಹುಡುಗರ ಥರ ಹಾಡ್ಬೋದು, ಬಟ್ ಹುಡುಗ ಅಲ್ಲ ನಾನು. ಈಗಾಗಲೇ 71 ಆಗ್ತಾಯಿದೆ. ಅದರಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಹೌದು. ನೀವು ಸರ್ ಕನ್ನಡದಲ್ಲಿ ಯಾವ್ಯಾವ ಚಿತ್ರಗಳು ಮಾಡಿದ್ದೀರಿ ಸರ್? ನಾನು 71ನಲ್ಲಿ ಅಂತ್ಯ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಮಾಡಿದೆ. ಅದಾದಮೇಲೆ ನಮ್ಮ ಹೊನ್ನಪ್ಪ ಭಾಗವತರು ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಹೊನ್ನಪ್ಪ ಭಾಗವತರು ಪಿಕ್ಚರ್ ಆದಮೇಲೆ ಬಣ್ಣದ ಮನುಷ್ಯರು ಅಂತ ಯಾವುದೋ ಒಂದು ಆಯಿತು. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಆವಾಗಲೇ ನನಗೆ ಇವರು ನಮ್ಮ ನಾಗೇಂದ್ರ ರಾವ್ ಅವರ ಮಗ RNK ಪ್ರಸಾದ್ ಕ್ಯಾಮ್ರಾಮನ್ನು ಆ ಕಾಲದಲ್ಲಿ ಅವ್ರು ಹೇಳಿದ್ರು, ಇಲ್ಲ ನೀನು ಮಡ್ರಾಸಿಗೆ ಬಂದ್ಬಿಡು, ಒಳ್ಳೆ ಆರ್ಟಿಸ್ಟ್ ಆಗ್ತೀಯಾ, ನಮ್ಮಲ್ಲೇ ಇರೋಬ ಅಂತೆಲ್ಲ. ಆದರೆ ನಮ್ಮ ಪರಿಸ್ಥಿತಿಗಳು ಸರಿ ಇರಲಿಲ್ಲ, ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ, ಇಲ್ಲೇ ಉಳ್ಕೊಳ್ಳಾಯ್ತು. ಇಷ್ಟೆಲ್ಲ ಆದರೂ ಒಂದು ಮುಖ್ಯವಾದ ಹೇಳಬೇಕಾಯ್ತು, ಬಾಲು ಮಹೇಂದ್ರ ಅವರು ನನ್ನನ್ನು ನೋಡಿ ಹಿ ಹ್ಯಾಸ್ ಟೇಕನ್ 12 ಸ್ಟಿಲ್ಸ್. ಅವರೇ ಕ್ಯಾಮ್ರಾಮನ್ ಆದ್ದರಿಂದ ಅವರೇ ಫೋಟೋ ತಕ್ಕೊಂಡು ನಮ್ಮದು. ಪೂರ್ಣಿಮಾ ಜಯರಾಮನ್ ಅಂತ, ಮಹೇಂದ್ರನ್ ಅಂತ ಸೂಪರ್ ಹಿಟ್ ಇದು ಯಾರೋ ನಮ್ಮ ಸೂಪರ್ ಸ್ಟಾರ್ ಅವಾಗ ಮಹೇಂದ್ರನ್ ಅಂತ, ಅವ್ರಿಗೆ ಪೂರ್ಣಿಮಾ ಜಯರಾಮನ್ಗೆ ಪರಿಚಯ ಮಾಡಿಕೊಟ್ರು. ಆ ಇಂಟರ್ವ್ಯೂಸ್ಗೆ ನ್ಯೂ ವಿಲೇನ್ ಇನ್ ತಮಿಳ್ ಫೀಲ್ಡ್ ಅಂತ ಎಲ್ಲ ಆಯಿತು ಸರ್. ಇನ್ನೇನು ಅಷ್ಟೊತ್ತಿಗೆ ಆಗಲೇ ಕೋಕಿಲ ಮೋಹನು, ಇವು ನಮ್ಮ ಸುಂದರ್ರಾಜು ಎಲ್ಲ ತಮಿಳಿಗೆ ಹೋಗಿದ್ದರು ಆ ಪೀರಿಯಡು. ಇನ್ನೇನು ನಾನು ತಮಿಳಿಗೆ ಹೋಗಬೇಕು, ಡೇಟೆಲ್ಲ ಕನ್ಫರ್ಮ್ ಆಗಿತ್ತು. ಹೊರಡೋ ಟೈಮ್ ಕರೆಕ್ಟಾಗಿ ಈ ಬಾಲು ಮಹೇಂದ್ರ ಅವರು ಪಾಸ್ಪೋರ್ಟ್ ತಿದ್ದುಬಿಟ್ಟಿದ್ರು ಅಂತ ಅವ್ರನ್ನ ಜೈಲಿಗೆ ಹಾಕ್ಬಿಟ್ರು. ಅದರಿಂದ
ಪಿಕ್ಚರ್ ಡ್ರಾಪ್ ಆಯಿತು. ಈ ಥರ ಬಂದಿದ್ದ ಅವಕಾಶಗಳೆಲ್ಲ ಎಲ್ಲೋ ಬಾಯಿವರೆಗೂ ಬರುತ್ತೆ, ಬಾಯಿ ಒಳಗೆ ಹೋಗ್ತಾ ಇರಲಿಲ್ಲ, ಜಾರು ಹೊರಗಡೆ ಬೀಳೋದು, ಹೀಗೆ ಜೀವನ ನಡ್ಕೊಂಡು ಹೋಗ್ತಾ ಇದೆ.